ಹಾಯ್ ಹಲೋ ನಮಸ್ಕಾರ ಬಾಸು, ಎಲ್ಲ ಹೇಗಿದ್ದೀರಾ? ನಾವಿವತ್ತು ಈ 7 ಸ್ಟೆಪ್ ಇನ್ಫೋಗ್ರಾಫಿಕ್ ಕ್ರಿಯೇಟ್ ಮಾಡೋಣ. ಐ ಆಮ್ ರಿಯಲಿ ಸಾರಿ, ಇದನ್ನು ನೋಡಿರಲಿಲ್ಲ, ಜಸ್ಟ್ ಇಮೇಜ್ ಕಾಪಿ ಪೇಸ್ಟ್ ಮಾಡಿಕೊಂಡೆ. ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಅನ್ಕೋತೀವೋ ಅಷ್ಟು ಈಸಿ ಇಲ್ಲ. ವಿ ಹ್ಯಾವ್ ಸಮ್ ಇನ್ನರ್ ಶ್ಯಾಡೋಸ್, ಸ್ವಲ್ಪ ಹೈಲೈಟ್ಸ್ ಇದೆ ಇಲ್ಲಿ, ದೆನ್ ಔಟರ್ ಶ್ಯಾಡೋನು ಇದೆ ಇಲ್ಲಿ. ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ್ಯಂಡ್ ದಿಸ್ ಈಸ್ ಎ ಚಾಲೆಂಜ್. Let's try and create one. First things first, right click, go to format background, choose eyedropper, then background color change ಮಾಡ್ಕೊಳ್ಳೋಣ. Superb. Then one soft cornered box ತರೋಣ like this. ಇಲ್ಲಿ ಎಡ್ಜಸ್ ಸ್ಮೂತ್ ಇದೆ, ಬಟ್ ಇವನೇನು ಬಾಕ್ಸ್ ತರ್ತಿದ್ದಾನೆ ಅಂತನಾ, ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡಿ ಸರ್ಕಲ್ ಆಗುತ್ತೆ, ದೆನ್ ಪುಷ್ ಮಾಡಿ ಲೈಕ್ ದಿಸ್. ಕ್ರಿಯೇಟ್ ಆಯ್ತಲ್ಲ, ವಾಟ್ ಎಲ್ಸ್? ಶ್ಯಾಡೋಸ್ ಆ್ಯಡ್ ಮಾಡಬೇಕು, ದೆನ್ ಈ ಸರ್ಕಲ್ ಆ್ಯಡ್ ಮಾಡಬೇಕು. ದೆರ್ ಆರ್ ಸಮ್ ಐಕಾನ್ಸ್ ಆ್ಯಂಡ್ ಟೆಕ್ಸ್ಟ್. ಬೇಗ ಕ್ರಿಯೇಟ್ ಮಾಡೋಣ. ವಿಲ್ ಸೆಲೆಕ್ಟ್ ದಿಸ್ ಒನ್, ಶೇಪ್ ಔಟ್ಲೈನ್, ನೋ ಔಟ್ಲೈನ್, ದೆನ್ ಶೇಪ್ ಫಿಲ್ ದಿಸ್ ಕಲರ್. ಈಗ ಐ ವಿಲ್ ಬ್ರಿಂಗ್ ಒನ್ ಸರ್ಕಲ್, ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಲೈಕ್ ದಿಸ್. ಈಕ್ವಲ್ ಸ್ಪೇಸಿಂಗ್ ಇದೆ. ಶೇಪ್ ಔಟ್ಲೈನ್ ರಿಮೂವ್ ಮಾಡೋಣ, ದೆನ್ ವೈಟ್ ಇನ್ಸರ್ಟ್ ಮಾಡೋಣ ಆ್ಯಸ್ ಇಟ್ಸ್ ಕಲರ್. ಸೆಲೆಕ್ಟ್ ದಿಸ್ ಶೇಪ್, ಗೋ ಟು ಶೇಪ್ ಎಫೆಕ್ಟ್ಸ್. ಇನ್ ಶ್ಯಾಡೋಸ್, ಈ ಇನ್ನರ್ ಶ್ಯಾಡೋ ಇದೆಯಲ್ಲ ಟಾಪ್ ಲೆಫ್ಟ್, ಅದನ್ನು ಸೆಲೆಕ್ಟ್ ಮಾಡೋಣ. ಸಿ, ವಿ ಹ್ಯಾವ್ ಗಾಟ್ ದಿಸ್ ಇನ್ನರ್ ಶ್ಯಾಡೋ. ದಿಸ್ ಈಸ್ ಲುಕಿಂಗ್ ಕೂಲ್. ಬಟ್ ಇನ್ನೊಂದು ಸ್ವಲ್ಪ ಶ್ಯಾಡೋ ಸ್ಪ್ರೆಡ್ ಮಾಡಬೇಕು ಅಂದರೆ ಗೋ ಟು ಶೇಪ್ ಆಪ್ಷನ್ ಹಿಯರ್, ಇಲ್ಲಿ ಶ್ಯಾಡೋಸ್, ದೆನ್ ಶ್ಯಾಡೋಸಲ್ಲಿ ಡಿಸ್ಟೆನ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿ. ದಿಸ್ ಶುಡ್ ಬಿ ಕೂಲ್. ಬ್ಲರ್ನೆಸ್ನು ಜಾಸ್ತಿ ಕೊಡೋಣ. ಪರ್ಫೆಕ್ಟ್. ದೆನ್ ಈ ಶೇಪಿಗೆ ವಿಲ್ ಗಿವ್ ಬಿಲೋ ಶ್ಯಾಡೋ. ಗೋ ಟು ಶೇಪ್ ಎಫೆಕ್ಟ್ಸ್ ಅಗೇನ್, ದೆನ್ ಶ್ಯಾಡೋಸ್, ದೆನ್ ಬಾಟಮ್ ಶ್ಯಾಡೋ. ಐ ಥಿಂಕ್ ದಿಸ್ ಈಸ್ ಪರ್ಫೆಕ್ಟ್. ಇದ್ರ ಶೇಪ್ ಔಟ್ಲೈನ್ ಏನಿದೆ, ದೆರ್ ಇಸ್ ಎ ಔಟ್ಲೈನ್ ಹೈಲೈಟ್ ಓವರ್ ಹಿಯರ್, ಅದನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ರೆಗ್ಯುಲರ್ ಆಗಿ ಟು ಗಿವ್ ಔಟ್ಲೈನ್ ಕಲರ್ಸ್ ವಿಲ್ ಸೆಲೆಕ್ಟ್ ದಿಸ್, ಬಟ್ ನಾವು ಗೋ ಟು ಫಾರ್ಮ್ಯಾಟಿಂಗ್ ಹಿಯರ್, ಲೈನಲ್ಲಿ ಗ್ರೇಡಿಯಂಟ್ ಲೈನ್. ಇಲ್ಲಿ ಎರಡೇ ಕಲರ್ ಇರೋದು, ಒಂದು ಡಾರ್ಕ್ ಆ್ಯಂಡ್ ದೆರ್ ಇಸ್ ಒನ್ ವೈಟ್ ಹೈಲೈಟ್. ಸೊ 2 ಪಾಯಿಂಟರ್ ಮಾತ್ರ ತೊಗೋತೀನಿ. ಐ ವಿಲ್ ಗಿವ್ ರೆಡ್ ಕಲರ್ ಫಾರ್ ರೆಫರೆನ್ಸ್. ನೋಡಿ, ಆನ್ ಟಾಪ್ ಹೈಲೈಟ್ ಆಗ್ತಾ ಇದೆ ರೆಡ್. ಸೊ ನಮ್ಮ ಶ್ಯಾಡೋ ಹೋಗ್ಬೇಕಾಗಿರೋದು ಫ್ರಮ್ ಬಾಟಮ್ ಲೆಫ್ಟ್ ಟು ಟಾಪ್ ರೈಟ್. ಸೊ ದಿಸ್ ಶುಡ್ ಬಿ ಫೈನ್. ರೆಡ್ ಇರೋ ಜಾಗದಲ್ಲಿ ಐ ವಿಲ್ ಗಿವ್ ದಿಸ್ ಡಾರ್ಕ್ ಬರ್ಗೆಂಡಿ ಕಲರ್. ದೆನ್ I am trying to give white. This looks fine. Shape direction ಬೇಕು ಅಂದರೆ you can change it over here from left to right. This is also looking fine. Then last thing, go to insert text box, write any text you want. ಫಾಂಟ್ನ ಕಂಪ್ಲೀಟಾಗಿ ಡಿಕ್ರೀಸ್ ಮಾಡ್ತಿದ್ದೀನಿ. ಲೇಟರ್ ಆನ್ ವಿ ಕ್ಯಾನ್ ಫಿಗರ್ ಇಟ್ ಔಟ್, ಟೆನ್ಷನ್ ಬೇಡ. ಫಾಂಟ್ ಕಲರ್ ವೈಟ್ ಇಡೋಣ, ದೆನ್ ಲಾರೆಮ್ ಅನ್ನೋದು ಮಾತ್ರ ಬೋಲ್ಡ್ ಮಾಡಿ ಹೈಲೈಟ್ ಮಾಡೋಣ ಲೈಕ್ ದಿಸ್. ಇಲ್ಲಿ ಪ್ಯಾರಾಗ್ರಾಫ್ ಕಂಟಿನ್ಯೂಷನ್ ಇದೆ, ಸೇಮ್ ಫಾಲೋ ಮಾಡ್ತಾ ಬರ್ತೀನಿ. ನಿಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೋ ಆ ಥರ ಟೆಕ್ಸ್ಟ್ ಫಿಲ್ ಮಾಡ್ತಾ ಹೋಗಿ. ದಿಸ್ ಶುಡ್ ವರ್ಕೌಟ್. ಎಲ್ಲ ಗ್ರೂಪ್ ಮಾಡ್ಕೋತೀನಿ ನಾವು ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ G. ದೆನ್ ಡೂಪ್ಲಿಕೇಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶೇಪ್. ಈ ಶೇಪ್ನ ಮತ್ತೆ ಡೂಪ್ಲಿಕೇಟ್ ಮಾಡೋಣ. ದಿಸ್ ವಿಲ್ ಬಿ 3, 4, 5, 6, 7. ಎಲ್ಲ ಶೇಪ್ಸ್ನು ಸೆಲೆಕ್ಟ್ ಮಾಡಿ ಗೋ ಟು ಫಾರ್ಮ್ಯಾಟ್, ದೆನ್ ಅಲೈನ್ ಹಾರಿಜಾಂಟಲಿ, ಡಿಸ್ಟ್ರಿಬ್ಯೂಟ್ ಇಟ್ ಹಾರಿಜಾಂಟಲಿ, ಈಕ್ವಲ್ ಸ್ಪೇಸಿಂಗ್ ಸಿಗುತ್ತೆ. ಗ್ರೂಪ್ ಮಾಡ್ಕೊಳ್ಳಿ, ದೆನ್ ಬ್ರಿಂಗ್ ಇಟ್ ಟು ಸೆಂಟರ್. ಈಗ ಅನ್ಗ್ರೂಪ್ ಇಟ್ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ G. ಈ ಶೇಪ್ಸ್ ಏನಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಗೋ ಟು ಫಾರ್ಮ್ಯಾಟ್, ರೊಟೇಟ್, ದೆನ್ ವರ್ಟಿಕಲಿ ರೊಟೇಟ್ ಇಟ್. ಈ ಶೇಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಟೆಕ್ಸ್ಟ್ನ ಮಾತ್ರ
flip ಮಾಡಿ again to vertical. Now this is looking cool. Shape colors change ಮಾಡ್ತಾ ಹೋಗೋಣ. First I'll group it, then I'll select this shape, go to eyedropper, then this color, same thing again and again to give same colors. Superb. Last thing left to add icons. Go to insert, then icons. ಇಲ್ಲಿ 7 ಐಕಾನ್ಸ್ ಬೇಕು ನಮಗೆ. ರ್ಯಾಂಡಮ್ ಆಗಿ ನಾನು 7 ಐಕಾನ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಐಕಾನ್ ಬೇಕೋ ಅದನ್ನು ಸರ್ಚ್ ಮಾಡಿ ಇನ್ಸರ್ಟ್ ಮಾಡಿ. ಎಲ್ಲನೂ ಸುಮ್ಮನೆ ಹೀಗೆ ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಲೇಟ್ರ್ ಆನ್ ವಿ ಕ್ಯಾನ್ ಚೇಂಜ್ ಇಟ್. ಈ ಸರ್ಕಲ್ ಏನಿದೆ ಅದ್ರ ಮಧ್ಯೆ ಪರ್ಫೆಕ್ಟಾಗಿ ಕೂರೋ ಥರ ಅಲೈನ್ ಮಾಡ್ತೀನಿ ಇಲ್ಲಿ, ದೆನ್ ಇಲ್ಲಿ. ಈ ಎರಡೂ ಅಲೈನ್ ಮಾಡ್ಕೊಂಡ್ಮೇಲೆ ಐ ವಿಲ್ ಸೆಲೆಕ್ಟ್ ದೀಸ್ ಟು. ಅಗೇನ್ ಫಾರ್ಮ್ಯಾಟಲ್ಲಿ ಐ ವಿಲ್ ಗೋ ಟು ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಇಟ್ ಹಾರಿಜಾಂಟಲಿ. ಈಕ್ವಲ್ ಆಗಿ ಸಿಗುತ್ತೆ ನಮಗೆ. ಟು ಪ್ಲೇಸ್ ಸೇಮ್ ಹಿಯರ್ ಮ್ಯಾನ್ಯುವಲಿ ಕೂರಿಸ್ತಾ ಇದ್ದೀನಿ ಐಕಾನ್ಸ್ನ ಇನ್ಸೈಡ್ ದೀಸ್ ಶೇಪ್ಸ್. ದೆನ್ ಸೆಲೆಕ್ಟ್ ಓನ್ಲಿ ಐಕಾನ್ಸ್ ನಾವು, ದೆನ್ ಡಿಕ್ರೀಸ್ ಇಟ್ ಸೈಜ್. ಇದ್ರ ಕಲರ್ ಗ್ರೇ ಕೊಟ್ಟಿದ್ದಾರೆ, ನಾವು ಗ್ರೇ ಕೊಡೋಣ. ದೆನ್ ಒರಿಜಿನಲ್ ಇಮೇಜ್ ಡಿಲೀಟ್ ಮಾಡಿ ಇದೆಲ್ಲ ಗ್ರೂಪ್ ಮಾಡಿ ಸೆಂಟರ್ ಆ್ಯಂಡ್ ಮಿಡಲ್ ಅಲೈನ್ ಮಾಡಿದ್ರೆ ದಿಸ್ ಈಸ್ ಆರ್ ಡಿಸೈನ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.